ಶಹಜಾನ್ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ದ. ನಮ್ ಹುಡುಗರು ಬೈಕ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನಮ್ ಜನ ಪ್ರೀತಿಗೋಸ್ಕರ ಅಥವಾ ಹೆಣ್ಣು ಒನ್ನು ಮಣ್ಣಿಗೋಸ್ಕರ ಏನೇನೆಲ್ಲ ಮಾಡೋದ್ ನೋಡಿದೀವಿ. ಆದ್ರೆ ಈ ಪುಣ್ಯಾತ್ಮ ಮನೇಲಿ ಸಾಕಿರೋ ಬೆಕ್ಕು ತೀರ್ಕೊಂಡಿದ್ದಕ್ಕೆ ನಮ್ ಮೈಸೂರಿನಲ್ಲಿ ಬೆಕ್ಕುಗಳಿಗೋಸ್ಕರ ಅರಮನೆನೆ ಮಾಡಿದ್ದಾರೆ. ನಾನ್ ನಿಮ್ಮ ವೋಟ್ ವಿಡೂನ ಆಶಿಕ್ ಮಾತಾಡ್ತಾ ಇರೋದು. ಬಾಕಿ ವಿಚಾರ 18ರಿಂದ 20 ಬೆಕ್ಕುಗಳಿಗೆ ತಂದೆ ಆಗಿರುವ ಶರತ್ ಅವರು ಹೇಳ್ತಾರೆ ಕೇಳಿ. ನನ್ನಲ್ಲಿ 20 ಕ್ಯಾಟ್ಸ್ ಅಂಡ್ ಕಿಟನ್ಸ್ ಇದೆ. ನಾನು ಒಬ್ಬನೇ ಕ್ಯಾಟ್ ಲವರ್ ಅಂತ ಹೇಳ್ಕೊಳ್ಳೋದು. ನಂತರ ಲಕ್ಷಾಂತರ ಜನ ಇಂಡಿಯಲ್ಲಿ ಇರ್ತಾರೆ ಕ್ಯಾಟ್ ಲವರ್ಸ್ಗಳು. ಎಲ್ಲರಿಗೂ ಆ ಫೆಸಿಲಿಟಿ ಕೊಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನನಗೆ ದೇವ್ರ ಕೃಪೆಯಿಂದ ಒಂದು ಈ ಫೆಸಿಲಿಟಿ ಕ್ರಿಯೇಟ್ ಮಾಡೋಷ್ಟು ನನಗೆ ಒಂದು ಅನುಕೂಲ ಇತ್ತು. ಸೊ 1 BHK ಒಳಗೆ 2 BHK ಒಳಗೆ ಕೆಲವರು 5 ಬೇಕು, 10 ಬೇಕು, 15 ಬೇಕು, 20 ಬೇಕು ಸಾಕೋರು ಇದ್ದಾರೆ. ನಾನೇನ್ ಮಾಡಿದೀನಿ, ಅಷ್ಟು ಬೆಕ್ಕುಗಳನ್ನ ಆ ಸಣ್ಣ ಜಾಗದಲ್ಲಿ ಇಡೋ ಬದಲು ಕಾಂಕ್ರೀಟ್ ಗೋಡೆ 4 ಗೋಡೆ ಒಳಗೆ ಇಡೋ ಬದಲು ಕ್ಯಾಟ್ಗೆ ಅಂತಾನೆ ಸ್ಪೆಷಲೈಸ್ ಆಗಿರೋಂಥ ಕ್ಯಾಟಿಯೋ ಅಂತ ಹೇಳ್ತಾರೆ. ಕ್ಯಾಟ್ ಪ್ಲೇ ಏರಿಯಾ ಅಂತ ಹೇಳೋದು ಕ್ಯಾಟಿಯೋ. ಆ ಜಾಗದಲ್ಲಿ ನಾವು ಎಲ್ಲಾನು ತಂದು ಇಲ್ಲಿ ಸಾಕ್ತಾ ಇದೀವಿ, ನೋಡ್ಕೊತಾ ಇದೀವಿ. ಬೇಸಿಕ್ಲಿ ಇದೆಲ್ಲ ನನ್ನ ಮರಿಗಳು, ನನ್ನ ಮಕ್ಕಳುಗಳು. ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಹೊರತು ಇಲ್ಲಿ ನನ್ನ ಮರಿಗಳನ್ನ ಬೇರೆ ಅಡಾಪ್ಷನ್ ನಂಗೆ ಕೊಡಲ್ಲ. ಇವರ ನನ್ನವರು. ಆಮೇಲೆ ನಮ್ಮಲ್ಲಿ ನಾವು ಬ್ರೀಡಿಂಗ್ ಮಾಡಲ್ಲ, ಸೇಲ್ಸ್ ಮಾಡಲ್ಲ. 8 ತಿಂಗಳು 9 ತಿಂಗಳು ದಾಟಿರೋ ಮೇಲ್ಸ್ಗಳನ್ನ ನಾವು ಆಲ್ರೆಡಿ ನ್ಯೂಟರ್ ಮಾಡಿಸಾಗಿದೆ. ಇನ್ನು ಫೀಮೇಲ್ಸ್ಗಳು 7-8 ತಿಂಗಳು ದಾಟಿದಂಗೆ ಅದಕ್ಕೂ ಸ್ಪ್ರೇ ಮಾಡಿಸ್ತೀವಿ. ಸ್ಟೆರಿಲೈಸೇಷನ್ ತುಂಬಾ ಒಳ್ಳೆಯದು ಕ್ಯಾಟ್ಸ್ಗಳಿಗೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. 2.5ರಿಂದ 3 ತಿಂಗಳು ಬಂದಂಗೆ ಮರಿಗಳು ನಾವು ಶುಡ್ ಗೆಟ್ ದೆಮ್ ವ್ಯಾಕ್ಸಿನೇಟೆಡ್. ಸೊ ವರ್ಷಕ್ಕೊಂದ್ಸತಿ ದೊಡ್ಡವ್ರನ್ನ ವ್ಯಾಕ್ಸಿನೇಟ್ ಮಾಡೇ ಮಾಡಿಸ್ತೀವಿ.